ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ವಸ್ತುತಃ ಇವತ್ತು ಮಹಾಭಾರತ ಮಾಡಬೇಕಿತ್ತು, ಆದರೆ ಇವತ್ತು ವಾದಿರಾಜರ ಮತ್ತೆ ವ್ಯಾಸತೀರ್ಥರ ಆರಾಧನೆಯನ್ನು ಮಾಡೋಣ ಅನ್ನುವ ಕಾರಣದಿಂದ ನಾನಿವತ್ತು ಮಹಾಭಾರತ ಮಾಡ್ತಾ ಇಲ್ಲ. ಅದರಿಂದಾಗಿ ಜಯಮುದೀರಯೇ ಹೇಳಲಿಲ್ಲ. ಕಾರಣ ಏನು ಅಂದರೆ, ವಾದಿರಾಜರ ಗ್ರಂಥದ ಚಿಂತನೆಯನ್ನು ಮಾಡೋಣ ಅಂತ. ಮತ್ತೆ ವ್ಯಾಸತೀರ್ಥರ ಮತ್ತು ವಾದಿರಾಜರ ಗ್ರಂಥಗಳ ಚಿಂತನೆಯನ್ನು ಮಾಡೋಣ ಅನ್ನುವ ಕಾರಣದಿಂದ ನಾನಿವತ್ತು ಮಹಾಭಾರತ ಮಾಡ್ತಾ ಇಲ್ಲ. ನಾಳೆ ರಾಮಾಯಣ ಯಥಾಪ್ರಕಾರ ಮಾಡ್ತೇನೆ. ಇವತ್ತು ಈಗ ಸ್ವಲ್ಪ ವಾದಿರಾಜರ ರುಕ್ಮಿಣೀಶ ವಿಜಯದ ಚಿಂತನೆ, ಆಮೇಲೆ ಸ್ವಲ್ಪ ವ್ಯಾಸತೀರ್ಥರ ಬಗ್ಗೆ ನೋಡೋಣ. ರುಕ್ಮಿಣೀಶ ವಿಜಯ ನಮಗೆ ಅನೇಕ ಒಂದು ಸಂಗತಿಗಳನ್ನು ಮುಂದೆ ಇಡುತ್ತೆ. ಯಾವುದೇ ಒಂದು ಪುರಾಣದ ಮಾತುಗಳನ್ನು, ಹಿಂದಣ ಕಥೆಗಳನ್ನು ಯಾವ ರೀತಿ ಅಧ್ಯಾತ್ಮಪರವಾಗಿ ನೋಡಬೇಕು, ಯೋಚನೆ ಮಾಡಬೇಕು ಅನ್ನೋದಕ್ಕೆ ಅನೇಕ ಸಂಗತಿಗಳನ್ನು ನಮಗೆ ಹೇಳಿದೆ. ಅದನ್ನು ಸ್ವಲ್ಪ ಇಲ್ಲಿ ನೋಡೋಣ. ರುಕ್ಮಿಣೀಶ ವಿಜಯ 19 ಸರ್ಗಗಳನ್ನು ಒಳಗೊಂಡಿದೆ. 1200 ಶ್ಲೋಕಗಳನ್ನು ಇದು ಒಳಗೊಂಡಿದೆ. ಮಹಾಕಾವ್ಯದ ಲಕ್ಷಣಗಳೆಲ್ಲವೂ ಇದರಲ್ಲಿ ಇದೆ. ಈ ತರಹದ ರುಕ್ಮಿಣೀಶ ವಿಜಯ ಬಹಳ ವಾದಿರಾಜರ ಹಾಸ್ಯ ಪ್ರಜ್ಞೆಯನ್ನ, ಅಧ್ಯಾತ್ಮದ ದಾರಿಯಲ್ಲಿ ಅಧ್ಯಾತ್ಮಾರ್ಥವನ್ನು, ಒಂದು ಕಥೆಗೆ ಹೇಗೆ ನೋಡಬೇಕು ಅಂತನ್ನುವ ಮಾರ್ಗದರ್ಶನವನ್ನು ನಮಗೆ ಇಲ್ಲಿ ತೋರಿಸುತ್ತೆ. ವಾದಿರಾಜರ ಆರಾಧನೆ ನಿನ್ನೆ ಆಯಿತು, ಮಧ್ಯಾರಾಧನೆ ಅಂತ. ಆದರೆ ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೇವೆ. ವಾದಿರಾಜರು ಮೊದಲನೆಯ ಶ್ಲೋಕದಲ್ಲಿಯೇ ನೀವು ಹೇಗೆ ಅಧ್ಯಾತ್ಮಾರ್ಥ ಮಾಡಬಹುದು ಅಂತ ಹೇಳಿದ್ದಾರೆ. ಇದು ಮಧ್ವಾಚಾರ್ಯರು ಹೇಳಿದ್ದನ್ನೇ ಇವರು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದರ ಮೊದಲನೇ ಶ್ಲೋಕ ಹೀಗಿದೆ: ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೈಶ್ವರೈಶ್ಚ ಮಥಿತೋ ಯಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ಶ್ರೀ ವೇದಾಂತ ಮಹಾಚಲಂ ಅಮೃತ ಮಥನ ಯಾವಾಗಲೋ ಒಮ್ಮೆ ಆಗಿ ಹೋಗಿದ್ದಲ್ಲ,
ಅದು ಪ್ರತಿನಿತ್ಯದ ಘಟನೆ ಅಂತ ಇದ್ದಾರೆ ವಾದಿರಾಜರಲ್ಲಿ. ನಾವು ಓದಲಿಕ್ಕೆ ಅಂತ ಕುಳಿತುಕೊಂಡಾಗೆಲ್ಲ ಅಮೃತ ಮಥನ ನಡೆಯುತ್ತೆ ಅನ್ನುವ ಭಾವನೆಯನ್ನು ನಮ್ಮಲ್ಲಿ ತರ್ತಾ ಇದ್ದಾರೆ ವಾದಿರಾಜರು. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ, ಮಂದರ ಪರ್ವತವನ್ನ ಅದರ ಸ್ಥಳದಿಂದ ತಂದು ಕಡಲಿನಲ್ಲಿ ಇಟ್ಟು ದೇವತೆಗಳು ದೈತ್ಯರು ಕಡಿದ್ರು. ಮಂದರ ಪರ್ವತ ಕಡಗೋಲಿನಂತಾಯಿತು. ಕಡಗೋಲಿನಂತಹ ಮಂದರ ಪರ್ವತವನ್ನ ಸುತ್ತುವರಿದದ್ದು ವಾಸುಕಿ ಅನ್ನುವ ಹಾವು. ಅಂತಹ ಮಥನ ನಡೆದಾಗ ಅಮೃತ ಅನ್ನುವುದು ಬಂತು. ವೇದವ್ಯಾಸರು ಈ ಅಮೃತ ಮಥನವನ್ನ ದಿವಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಾರೆ. ಉಪನಿಷತ್ತು ವೇದ ಅನ್ನುವ ಪರ್ವತ, ಪ್ರಶ್ನೆಗಳು ಅಂತನ್ನುವ ಅಸುರರು, ಉತ್ತರಗಳು ಅಂತನ್ನುವ ದೇವತೆಗಳು, ಕಡಲು ಯಾರು ಅಂದ್ರೆ ಸ್ವಯಂ ಶ್ರೀಕೃಷ್ಣ. ಬ್ರಹ್ಮಸೂತ್ರ ಅಂತನ್ನೋದು ಹಗ್ಗ ಇದ್ದ ಹಾಗೆ, ಸೂತ್ರ ಅಲ್ವೇ? ಸೂತ್ರವೆನ್ನುವ ಹಗ್ಗವನ್ನು ಬಳಸಿ ವೇದ ವೇದಾಂತಗಳೆಂಬ ಮಂದರ ಪರ್ವತವನ್ನ ಕೃಷ್ಣನನ್ನ ನೆಲೆಯಾಗಿಸಿಕೊಂಡು ಕೃಷ್ಣನೆಂಬ ಕಡಲಿನಲ್ಲಿ ಕಡೆಯಬೇಕು. ಆಗ ಆ ಕೃಷ್ಣನೆಂಬ ಕಡಲು ಅಮೃತವನ್ನು ನೀಡುತ್ತದೆ. ಅಂತಹ ಸಜ್ಜನರಿಗೆ ಅಮೃತವನ್ನ ನೀಡುವ ಕೃಷ್ಣನೆಂಬ ಕಡಲು ನಮ್ಮನ್ನು ಪಾಲಿಸಲಿ ಅಂತಾರೆ. ಇದನ್ನ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ 10ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳುತ್ತಾರೆ. ಅಮೃತ ಮಥನ ಅಂತನ್ನೋದು ಜೀವಯೋಗ್ಯತೆಗೆ ಅನುಗುಣವಾಗಿ ಫಲ ಸಿಗತ್ತೆ ಅನ್ನೋದನ್ನ ತೋರಿಸುವ ಆಖ್ಯಾಯಿಕೆ ಅಂತ ಅಮೃತ ಮಥನದ ಅಧ್ಯಾತ್ಮಾರ್ಥವನ್ನ ಮಧ್ವಾಚಾರ್ಯರು ಅಲ್ಲಿ ಹೇಳಿದ್ದಾರೆ. ಆಮೇಲೆ ಅವರದೊಂದು ಗ್ರಂಥ ಇದೆ, ಕೃಷ್ಣಾಮೃತ ಮಹಾರಣವ ಅಂತ, ಕೃಷ್ಣನೆಂಬ ಸೊದೆಯ ಕಡಲು ಅಂತ. ಈ ಎರಡು ವಿಚಾರದಿಂದ ಪ್ರೇರಿತರಾಗಿ ವಾದಿರಾಜರು ರುಕ್ಮಿಣೀಶ ವಿಜಯದ ಮಂಗಳಾಚರಣೆಯನ್ನ ಮಾಡಿದ್ದಾರೆ. ಎಲ್ಲ ದೇವತೆಗಳು ಬಂದರು, ದೇವರ ಹತ್ತಿರ ಪ್ರಾರ್ಥನೆ ಮಾಡಿದ್ರು ಕೃಷ್ಣಾವತಾರ ಆಗಬೇಕು ಅಂತ. ಅದಕ್ಕೆ ಕಾರಣ ಏನು ಅಂತಂದ್ರೆ ದೈತ್ಯರ ಉಪಟಳ. ದೈತ್ಯರ ಉಪಟಳ ಅಂತಂದ್ರೆ ದೈಹಿಕವಾಗಿ ಅಲ್ಲ, ಅದು ಮಾನಸಿಕವಾಗಿ ಅಂತ ಹೇಳುತ್ತಾರೆ. ತಥಾ ಹಿ ಲೋಕೆ ಪತಿನಿಂದಕೇಭ್ಯಃ ಪತಿವ್ರತಾ ನಾಮ ಪರಕ್ವ ಭಾರಃ. ಭೂದೇವಿಯ ಒಳಗಡೆ ಭೂಹು ಅನ್ನುವ ಲಕ್ಷ್ಮೀ ರೂಪ ಇದೆ. ದೈತ್ಯರ ಉಪಟಳ ಅಂದ್ರೆ ದೇವರ ನಿಂದನೆ ಅನ್ನುವ ಉಪಟಳವನ್ನ ಅವಳಿಗೆ ತಾಳಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಅವಳು ಹೋದಳು. ಅವಳ ಬೆಂಬಲಕ್ಕೆ, ಭೂತಾಯಿಯ ಬೆಂಬಲಕ್ಕೆ ಎಲ್ಲರೂ ಬಂದರು. ಅವರೆಲ್ಲ ಬೇಡಿಕೊಂಡ್ರು ಕೃಷ್ಣ ಅವತಾರ ಮಾಡು ಅಂತ. ಅದಕ್ಕೆ ಶ್ರೀಕೃಷ್ಣ ಅವತಾರ ಮಾಡಿದ ಅಂತ ಹೇಳ್ತಾ 2ನೆಯ ಸರ್ಗದಲ್ಲಿ ಭಕ್ತಿಯಿಂದಲೇ ಮುಕ್ತಿ ಅನ್ನುವ ಪ್ರಮೇಯವನ್ನ ಸಾಧನೆ ಮಾಡ್ತಾರೆ. ಏಕೆಂದ್ರೆ ಆ ಕಾಲದಲ್ಲಿ ದೇವರನ್ನು ನಿಂದನೆ ಮಾಡುವಾಗ ನೆನಪಿಸಿಕೊಂಡ್ರೂ ಮುಕ್ತಿ ಕೊಡ್ತಾನೆ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು.
ವೇದದ ಇದು ಭಾಗವತದ ಮಾತು ಹಾಗೇ ಇದೆ. ಅದನ್ನು ಹೇಳ್ತಾರೆ, ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಆ ತರಹ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅವರು ಹೇಳ್ತಾರೆ, ಭಾಗವತದ ಕನ್ಕ್ಲೂಷನ್ ಏನಿದೆ, ನಿಂದನೆ ಮಾಡಿದ್ರೂ ಮುಕ್ತಿ ಕೊಡ್ತಾನೆ ಅಂತ ಉಂಟು, ಆದರೆ ನಿಂದನೆ ಮಾಡಿದ್ರೆ ಸಾಕು ಅಂತ ಅಲ್ಲಿಲ್ಲ. ನಿಂದನೆ ಮಾಡಿದ್ರೂ ದೇವರು ಕ್ಷಮಾ ಸಮುದ್ರ ಅಂತ ಹೇಳಿ ತಿಳಿದು ಭಕ್ತಿ ಮಾಡಬೇಕು ಅಂತ ಅಲ್ಲಿ ಇದೆ. ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲ, ದೇವರನ್ನು ನೆನಪಿಸಿಕೊಂಡ್ರೆ ಸಾಕು ಅನ್ನುವ ವಾದಕ್ಕೆ ಅವರೊಂದು ಮಾತು ಹೇಳ್ತಾರೆ. ವಿದ್ವೇಷ ಮೂಲ ಸ್ಮರಣೇನ ತುಷ್ಟಿ ಇತ್ಯಪ್ಯವದ್ಯಂ ನ ಜಹಾತಿ ಪಕ್ಷಃ ಹಿಂಸಾರ್ಥಮಾಲಿಂಗಯತಸ್ತರಕ್ಷೋ ಕಿಂ ಚೇಷ್ಟಯಾ ತುಷ್ಯತಿ ಕಾಮಧೇನು. ವಿದ್ವೇಷ ಮೂಲ ಸ್ಮರಣೇನ, ದ್ವೇಷಪೂರ್ವಕವಾದ ನೆನಪಿನಿಂದ ದೇವರಿಗೆ ಸಂತೃಪ್ತಿ ಆಗತ್ತೆ ಅನ್ನೋದು ಸರಿಯಲ್ಲ. ಗೋವನ್ನು ಹುಲಿ ಆಲಿಂಗಿಸಿಕೊಳ್ಳುತ್ತೆ, ಹಸುವಿಗೆ ಖುಷಿಯಾಗತ್ತಾ? ಅಲ್ಲಿ ಕ್ರಿಯೆ ಮುಖ್ಯ ಆಗೋಲ್ಲ, ಕ್ರಿಯೆಯ ಹಿಂದಿನ ಭಾಗ್ಯ ಮುಖ್ಯ ಆಗತ್ತೆ ಅಂತ ಹೇಳ್ತಾರೆ. ಕ್ರಿಯೆಯ ಹಿಂದಿನ ಭಾವ ಮುಖ್ಯ ಆಗತ್ತೆ. ಹಿಂಸಾರ್ಥಮಾಲಿಂಗ ಯತಸ್ತರಕ್ಷೋ ಕಿಂ ಚೇಷ್ಟಯಾ ತುಷ್ಯತಿ ಕಾಮಧೇನು ಅಂತಾರೆ. ಈ ರೀತಿ ಎರಡನೆಯ ಸರ್ಗದಲ್ಲಿ ದ್ವೇಷದಿಂದ ಮುಕ್ತಿ ಅಲ್ಲ ಅಂತ ಇನ್ನೂ ಬಹಳ ಇದೆ. ಆದರೆ ನಾನು ಇನ್ನೂ ಕೆಲವೊಂದು ಸಂಗತಿಯನ್ನು, ಅಧ್ಯಾತ್ಮಾರ್ಥ ಯಾವ ರೀತಿ ಹೇಳಿದ್ದಾರೆ ವಾದಿರಾಜರು ಅನ್ನೋದನ್ನು ಹೇಳಲಿಕ್ಕಾಗಿ ಹೊರಟಿದ್ದೇನೆ ಇವತ್ತು. ಆದ್ದರಿಂದ ಮುಂದೆ ಬರ್ತಾ ಇದ್ದೇನೆ. ಅದಾದ ಮೇಲೆ ಪೂತನ ಸಂಹಾರ ಆಗತ್ತೆ. ಶಕಟಾಸುರ ಅಂತ, ತೃಣಾವರ್ತ ಅಂತ ಹೇಳಿ ಒಬ್ಬ ಅಸುರ. ಆ ತೃಣಾವರ್ತ ಅಂತನ್ನುವ ಅಸುರ ಸುಂಟರ ಗಾಳಿಯ ರೂಪದಲ್ಲಿ ಬರ್ತಾನೆ. ಎಲ್ಲರಿಗೂ ಕೂಡ ಕಣ್ಣಿಗೆ ಮಣ್ಣೆರಚುತ್ತಾನೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಬಿಡ್ತಾರೆ. ಅವನು ಎತ್ಕೊಂಡು ಹೋಗ್ತಾನೆ ಕೃಷ್ಣನನ್ನ. ಆದರೆ ಅಲ್ಲಿ ಮೇಲ್ಗಡೆ ಸಾಯ್ತಾನೆ. ಆ ತೃಣಾವರ್ತ ಕೃಷ್ಣನನ್ನು ಎತ್ಕೊಂಡು ಹೋಗ್ತಾನಲ್ಲ, ಅದನ್ನ ಇವರು ವರ್ಣನೆ ಮಾಡುತ್ತಾರೆ ನೋಡಿ. ದುಸ್ತರ್ಕಾಯಿತ ಶರ್ಕರಾಭಿರಮಲಂ ಚಕ್ಷುಸ್ಸಮುಷ್ಣನ್ ಗವಾಂ ಆವಾಸೇ ವಸತಾಂ ಸತಾಮುರುತಮೋ ವಿಸ್ತಾರಯನ್ ವಾರಯನ್ ತದ್ವಾಕ್ಯಶ್ರವಣಂ ಕಠೋರ ಕುಟಿಲಧ್ವಾನೈರ್ಯಶೋದಾತುತಂ ದೈತ್ಯೋ ಗೂಹಯದಾಗಮಾಂತಲಲನ ಗರ್ಭಂ ಕುವಾದೀವತತ್ ಅಂತ. ತೃಣಾವರ್ತ ಬಂದು ಯಶೋದೆಯ ಕಣ್ಣನ್ನು ಮುಸುಕಿದ. ಹೇಗೆ? ದುರ್ವಾದಿಯೋರ್ವ ಉಪನಿಷತ್ತಿನ ಆಶಯವನ್ನೇ ಮುಚ್ಚಿದ ಹಾಗೆ ಅಂತಾರೆ. ಗಾಳಿ ಬಂದಾಗ ಧೂಳು ಎದ್ದು ಕಣ್ಣು ಮುಸುಕುತ್ತೆ ಅಲ್ವಾ? ದುಸ್ತರ್ಕಾಯಿತ ಶರ್ಕರಾಭಿರಮಲಂ, ಕೆಟ್ಟ ತರ್ಕಗಳೆಂಬ ಧೂಳು ಯಶೋದೆಯ ಕಣ್ಣನ್ನು ಮುಸುಕಿತು. ಆವಾಸೇ ವಸತಾಂ ಸತಾಮುರುತಮೋ ವಿಸ್ತಾರಯನ್ ವಾರಯನ್, ಎಲ್ಲ ಕಡೆ ಕತ್ತಲುಂಟಾಯಿತು. ಯಾಕೆಂದ್ರೆ ಕಣ್ಣನ್ನು ಮುಚ್ಚುವಂತೆ ಮಾಡಿದನಲ್ಲ. ಆ ಸುಂಟರ ಗಾಳಿಯ ಸದ್ದು ಏನಿದೆ, ತದ್ವಾಕ್ಯ ಶ್ರವಣಂ ಕಠೋರ ಕುಟಿಲ ಧ್ವಾನೈಹಿ, ಭರೋ ಅಂತ ಸೌಂಡು, ಅದು ಕೆಟ್ಟ ಧ್ವನಿಯನ್ನ ಕೇಳದ ಹಾಗಿತ್ತು ಅಂತ ಹೇಳುತ್ತಾರೆ. ಹೀಗೆ ತೃಣಾವರ್ತ ಬಂದು ಎಲ್ಲೆಡೆ ಧೂಳನ್ನು ಎರಚಿ ಕೃಷ್ಣನನ್ನ ತೆಗೆದುಕೊಂಡು ಹೋಗಿದ್ದನ್ನ ದುರ್ವಾದಿಗಳು ದುರ್ವಾದದಿಂದ ಉಪನಿಷತ್ತು ಅಂತನ್ನುವ ಹೆಣ್ಣಿನ ಒಳಗಡೆ
ಅಡಗಿದ ದೇವರನ್ನ ಮುಚ್ಚಿದ ಹಾಗೆ ಅಂತನ್ನುವ ವರ್ಣನೆಯನ್ನು ಕೊಡ್ತಾರೆ. ಬಹಳ ಮನಸೆಳೆಯುವ ದೃಷ್ಟಾಂತ. ಇನ್ನು 4ನೇ ಸರ್ಗದಲ್ಲಿ ಒಂದು ಸಂಗತಿ, 5ನೇ ಸರ್ಗದಲ್ಲಿ ಒಂದು ಸಂಗತಿಯನ್ನ ಹೇಳಬೇಕು ನಿಮಗೆ. ಇದನ್ನ ಅಚಿತ್ರ ಚಿತ್ರ ಅಂತ ಕರೀತಾರೆ. ಅಚಿತ್ರ ಚಿತ್ರ ಹೇಳಿದ್ರೆ ಆಶ್ಚರ್ಯವಿಲ್ಲವೇನೋ ಎನ್ನುವಂತೆ ವರ್ಣನೆ ಮಾಡೋದು. ಆದರೆ ಇದೇನು ಆಶ್ಚರ್ಯ ಅಲ್ಲ ಅಂತನ್ನುವಾಗ ಅದಕ್ಕಿಂತ ದೊಡ್ಡ ಆಶ್ಚರ್ಯ ಇರುತ್ತೆ. ಅದಕ್ಕೊಂದು ಉದಾಹರಣೆ. ಕೃಷ್ಣ ಏನು ಮಾಡಿದ, ಒಂದು ಸರ್ತಿ ಕಾಳಿಯನನ್ನ ತುಳಿದು ಅವನ ಅಹಂಕಾರವನ್ನು ತಣಿಸಿ ಅವನನ್ನು ಮರಳಿ ಕಳುಹಿಸಿ ಎಲ್ಲ ಮಾಡಿದ. ಆ ಜಾಗ ನಂದಗೋಪನ, ಯಶೋದಯ ಮತ್ತೆ ಉಳಿದ ಎಲ್ಲ ಗೋಪಾಲಕರ ಮನೆಯಿಂದ ಬಹಳ ದೂರ ಇತ್ತು. ಅದಕ್ಕಾಗಿ ಅವತ್ತು ಅಲ್ಲೇ ಮಲಗೋಣ ಸಂಜೆ ಅಂತ ಹೇಳಿ ರಾತ್ರಿಯಲ್ಲಿ ಮಲಗಿದ್ದಾರೆ. ಕಾಳ್ಗಿಚ್ಚು ಹತ್ತಿಕೊಳ್ತು. ಆ ಕಾಳ್ಗಿಚ್ಚನ್ನ ದೇವರು ನುಂಗಿಬಿಟ್ಟ. ಇಡೀ ಕಾಳ್ಗಿಚ್ಚು ಅಲ್ಲಿ ಒಳಗಡೆ ಹೋಯಿತು. ಇದು ಆಶ್ಚರ್ಯ. ಕೇವಲ ನೀರನ್ನು ಕುಡಿದದ್ದಲ್ಲ, ದೇವರು ಬೆಂಕಿಯನ್ನೇ ಕುಡಿದ ಅಂತ. ಅದನ್ನ ವಾದಿರಾಜರು ವರ್ಣನೆ ಮಾಡೋದು ನೋಡಿ. ಸ್ತುವಂತು ಸರ್ವೇ ವನವನ್ಹಿಪಾನ ಕೃತಾನುಭಾವಂ ನವಯಂ ಮುರಾರೇ ಸ್ವಜನ್ಮಭೂಮಿಂ ಶಿಖಿನಿ ಪ್ರವಿಷ್ಟೇ ಕೈಹಿತುಸ್ತೇನ ಕೃತೋನುಭಾವ. ವನವನ್ಹಿಪಾನ ಕೃತಾನುಭಾವಂ. ದೇವರು ಕಾಳ್ಗಿಚ್ಚನ್ನ ಕುಡಿದ ಅನ್ನುವ ಮಹಿಮೆಯನ್ನ ಬೇರೆಯವ್ರು ಏನ್ ಬೇಕಾದ್ರೂ ವರ್ಣನೆ ಮಾಡಿ, ನಾವಂತೂ ತಲೆ ಕೆಡಿಸ್ಕೊಳ್ಳಲ್ಲ. ದೇವರ ಈ ಕ್ರಿಯೆಯನ್ನ ಸ್ತೋತ್ರ ಮಾಡೋದಿಲ್ಲ. ಯಾಕೆ ಗೊತ್ತಾ? ಅಗ್ನಿ ತನ್ನ ಹುಟ್ಟಿನ ಜಾಗಕ್ಕೆ ಹೋದ ಮೇಲೆ ಅದನ್ನೇನು ದೊಡ್ಡ ಸಂಗತಿ ಅನ್ನೋದು. ಯಾಕೆಂದ್ರೆ ದೇವರ ಮುಖದಿಂದ ಅಗ್ನಿ ಹುಟ್ಟಿದ ಅಂತ ಹೇಳೋದಲ್ವಾ. ಅದನ್ನ ಇವರು ಸ್ವಜನ್ಮ ಭೂಮಿಂ ಶಿಖಿನಿ ಪ್ರವಿಷ್ಟೆ, ಅಗ್ನಿ ತನ್ನ ಹುಟ್ಟೂರಿಗೆ ಹೋಗಿದ್ದನ್ನ ಅಷ್ಟ್ಯಾಕೆ ಸಂಭ್ರಮ ಪಡಬೇಕು ಅಂತ ಹೇಳ್ತಾರೆ. ಇದೊಂದು ಅಚಿತ್ರ ಚಿತ್ರ ಅಂತ. ಇದು ಆಶ್ಚರ್ಯ, ನಾವೇನು ಇದಕ್ಕೇನು ಆಶ್ಚರ್ಯ ಪಡಲ್ಲ ಅಂತ ಇದಕ್ಕಿಂತ ದೊಡ್ಡ ಅಚ್ಚರಿಯನ್ನ ಹೇಳೋದನ್ನ ಹೀಗೆ ಹೇಳುತ್ತಾರೆ. ಇನ್ನು ಮಂದರ ಪರ್ವತವನ್ನ, ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದ ದೇವರನ್ನ ವರ್ಣನೆ ಮಾಡುವಾಗ ಅವರು ಹೇಳ್ತಾರೆ, ಎಲ್ಲ ಮಳೆ ನಿಂತಿದೆ, ಆದರೆ ಭೂಮಿಯ ಮೇಲೆ ನೀರು ಹಾಗೆ ಉಳಿದಿರುತ್ತೆ. ಅವಾಗ ಕೃಷ್ಣ ಸಾಳಗ್ರಾಮದಲ್ಲಿ ಇರುವಂತಹ ಸಂಪುಟದಲ್ಲಿ ಇರುವ ಸಾಳಗ್ರಾಮದ ತರಹ ಕಂಡ ಅಂತ. ಪಯಶ್ರಿತ ಸ್ವಪ್ರತಿಬಿಂಬಲೋಲಂ ಪತತ್ಪ್ರಸೂನಾಂಚಿತ ಶೃಂಗಜಾಲಂ ಸ್ವಕುಕ್ಷಿ ಮಧ್ಯಾರ್ಪಿತ ನಂದಬಾಲಂ ಜನೋದ್ಭುತಂ ಸಂಪುಟಮಾಶ ಶಂಕೆ ಅಂತ. ನೀರು ಇತ್ತು, ಅವನು ನೀರಿನ ಮುಂದೆ ನಿಂತಿದ್ದಾನೆ, ಎಡಗೈಯಲ್ಲಿ ಪರ್ವತವನ್ನು ಹಿಡಿದು. ಪರ್ವತ ತ್ರಿಕೋಣಾಕಾರವಾಗಿ ಇರುತ್ತೆ, ನೀರಿನಲ್ಲಿ ಅದರ ಉಲ್ಟಾ ರಿಫ್ಲೆಕ್ಷನ್ ಬೀಳುತ್ತೆ. ನೀವು ಮೇಲ್ಗಡೆಗೂ ಕೆಳಗಡೆಗೂ ನೋಡಿದ್ರೆ ಕೃಷ್ಣ ಸಾಲಿಗ್ರಾಮ, ಕಪ್ಪು ಬಣ್ಣದಲ್ಲಿರೋದ್ರಿಂದ ಸಾಲಿಗ್ರಾಮ ಅಂತ ಚಿಂತನೆ ಮಾಡಿದ್ರೆ ಪರ್ವತದ ಛಾಯೆಗಳು ಸಂಪುಟವೋ ಎಂಬಂತೆ ತೋರ್ತಾ ಇತ್ತು. ಜನ ಹಾಗನ್ಕೊಂಡ್ರು ಅವತ್ತಿನವರು ಅಂತ ಹೇಳ್ತಾರೆ. ವಾದಿರಾಜರ ಕಲ್ಪಕತೆಗೆ ಇದೊಂದು ಉದಾಹರಣೆ. ಈ ರೀತಿ ಅವರು ಅನೇಕ ಸಂಗತಿಗಳನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಬಹಳ ಸಹಜವಾದ ಒಂದು ಹಾಸ್ಯ ಪ್ರಜ್ಞೆಯೊಂದಿಗೆ
ಇದನ್ನು ಚಿಂತನೆ ಮಾಡ್ತಾ ಹೋಗ್ತಾರೆ. ನಾನು ಮೊನ್ನೆ ರಾಯಚೂರಲ್ಲಿ ಅದನ್ನು ಹೇಳಿದೆ. ವಾದಿರಾಜರು ಬಾಲಸನ್ಯಾಸಿಗಳು ಅವರು ಮಾಡಿದ ರುಕ್ಮಿಣೀಶ ವಿಜಯ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಯಾಕೆಂದರೆ ವಾಗೀಶ ತೀರ್ಥರು ತಡಿಲಿಲ್ಲ. ಆದರೆ ಪೇಜಾವರ ಸ್ವಾಮಿಗಳು ಉಷಾಹರಣ ಸಾಂಬ ವಿವಾಹ ಅಂತನ್ನುವ 19 ಶ್ಲೋಕಗಳ 19 ಸರ್ಗಗಳ ಮಹಾಕಾವ್ಯವೊಂದನ್ನು ಬರೆದಿದ್ರು. ವಿದ್ಯಾಮಾನ್ಯರು ಕವಿಗಳಿಗೆ ಕಲೆ ಒಳ್ಳೆಯದಲ್ಲ ಅಂತ ಹೇಳಿ ಬೇಡ ಅಂತ ಬಿಡಿಸಿದರು. ಅದರಿಂದಾಗಿ ನಮಗೆ ಇವತ್ತು ಇನ್ನೊಬ್ಬ ಬಾಲ ಸನ್ಯಾಸಿ ಬರದ ಕಾವ್ಯವನ್ನು ನೋಡುವ ಅವಕಾಶ ತಪ್ಪಿ ಹೋಯಿತು. ಇರಲಿ, ವಾದಿರಾಜರು ಒಬ್ಬ ಬಾಲ ಸನ್ಯಾಸಿ, ಅವರು ಇಲ್ಲಿ ಬರೆದಿರುವ ಶೃಂಗಾರ ನಮಗೆ ಕುತೂಹಲದಿಂದ ನೋಡುವಂತೆ ಮಾಡುತ್ತೆ. ಅಲ್ಲಿಂದ ನಾವು ಮುಂದೆ ಬಂದರೆ ಭಯ ಹಾಗೂ ಕೃಷ್ಣನ ಸಂವಾದ ಇದೆ. ಅದೊಂದು ಅದ್ಭುತ ಕಲ್ಪಕತೆಯಿಂದ ಕೂಡಿದ ಒಂದು ಸನ್ನಿವೇಶ. ಭಯದ ಜೊತೆಗೆ ಮಾತನಾಡೋದು. ಭಯದ ಜೊತೆಗೆ ಮಾತನಾಡೋದು ಅಂದರೆ ತನ್ನ ಅಳುಕಿದ ಮನಸ್ಸಿನ ಜೊತೆಗೆ ಕಂಸನ ಸಂವಾದ ಅಂತನ್ನುವ ಒಂದು ಭಾಗ. ಅದನ್ನ ಬಿಡೋಣ. ಚಾಣೂರ ಹಾಗೂ ಮುಷ್ಟಿಕರ ಯುದ್ಧವನ್ನು ನೋಡೋಣ. ವಸ್ತುತಃ ಹರಿವಂಶದಲ್ಲಿ ಇದರ ಸೊಗಸಾದ ವರ್ಣನೆ ಇದೆ. ಕಂಸನನ್ನ ಕೃಷ್ಣ ಯಾವ ರೀತಿ ಎದುರಿಸ್ತಾನೆ ಅಂತ. ನಾವು ಮಹಾಭಾರತದ ಆದ ಮೇಲೆ ಹರಿವಂಶವನ್ನ ಮಾಡ್ತೇವೆ ಇಲ್ಲೂ ಕೂಡ. ಇಲ್ಲವೇ ಹರಿವಂಶ ಮಾಡದೇನೂ ಇರಬಹುದು. ನಮ್ಮ ಪರಿಮಳ ಅವ್ರ ಮನೆಯಲ್ಲಿ, ರವಿ ಪರಿಮಳ ಅವ್ರ ಮನೆಯಲ್ಲಿ ಆಗ್ತಾ ಇದೆ. ನೋಡೋಣ ಅವಾಗೇನಾಗತ್ತೆ ಅಂತ. ಅಲ್ಲಿ ವಿಸ್ತಾರವಾಗಿ ಸೈದ್ಧಾಂತಿಕವಾದ ಹಿನ್ನೆಲೆಯನ್ನು ವಿವರಿಸ್ತಾನೆ ಕೃಷ್ಣ. ನಾನು ಯಾಕೆ ಚಾಣೂರ ಹಾಗೂ ಮುಷ್ಟಿಕರನ್ನ ಮಲ್ಲಯುದ್ಧದ ಸ್ಪರ್ಧಿಗಳು ಅಂತ ಯಾಕೆ ಅನ್ನೋಲ್ಲ ಅಂತ ವಿಸ್ತಾರವಾಗಿ ಹೇಳ್ತಾನೆ. ವಾದಿರಾಜರು ಆ ಅಂಶವನ್ನು ತೆಗೆದುಕೊಂಡಿಲ್ಲ, ಅವರು ಬೇರೆ ರೀತಿ ಹೇಳ್ತಾ ಇದ್ದಾರೆ. ಅದರಲ್ಲಿರೋದು ಹೀಗೆ: ಚಾಣೂರ ಹಾಗೂ ಮುಷ್ಟಿಕ ಇಬ್ಬರೂ ಕೂಡ ಕೃಷ್ಣ ರಾಮರ ಕುರಿತು ಯುದ್ಧ ಮಾಡಿದ್ರು. ಯುದ್ಧ ಮಾಡುವಾಗ ಅಂಗಾಲಿಂಗನ ತತ್ಪರಸ್ಯ ಚರಣ ಸ್ಪರ್ಶೋದ್ಯತಸ್ಯಾಪ್ಯಲಂ ನಮ್ರಸ್ಯ ಸ್ವಮುಪೇಯುಷೋಪಿ ಪರಿತಶ್ಚಾಣೂರ ನಾಮ್ನೋ ವಚೇ ಕೃಷ್ಣೋ ಭುನ್ನ ಚ ಮುಷ್ಟಿಕಶ್ಚ ಸಮರೇ ಸಂಕರ್ಷಣ ಸತ್ಕೃತಿಂ ದುಷ್ಟೈರಾಚರಿತಾಂ ಕಿಮತ್ರ ಮತಿಮಾನ್ ಮೃತ್ಯುಪ್ರದಾಂ ವಿಶ್ವಸೇತ್ ಹೇಳ್ತಾರೆ. ನೋಡಿ, ಚಾಣೂರ ದೇವರನ್ನ ಆಲಿಂಗನ ಮಾಡಬೇಕು ಅಂತ ಇದ್ದ, ಕಾಲು ಹಿಡಿದ, ಬಾಗಿದ. ಇಷ್ಟಾದರೂ ಕೂಡ ಕೃಷ್ಣ ಅವನ ವಶದಲ್ಲಿ ಆಗಲಿಲ್ಲ. ದೇವರಿಗೆ ಪ್ರದಕ್ಷಿಣೆ ಬಂದ, ಆದರೆ ಕೃಷ್ಣ ಅವನಿಗೆ ಒಲಿಯಲಿಲ್ಲ. ಯಾಕೆ ಅಂದರೆ ಆ ಕ್ರಿಯೆಯ ಹಿಂದೆ ದ್ವೇಷ ಇತ್ತು, ಪ್ರೀತಿ ಇರಲಿಲ್ಲ. ಹೀಗಾಗಿ ಕ್ರಿಯೆ ಒಂದೇ ರೀತಿ ಕಾಣುತ್ತೆ, ಅದರ ಹಿಂದೆ ಇರುವ ಭಾವ ಮುಖ್ಯ ಆಗತ್ತೆ. ಭಕ್ತನೋರ್ವ ದೇವರಿಗೆ ಪ್ರದಕ್ಷಿಣೆ ಬರ್ತಾನೆ, ಭಕ್ತಿ ಇರುತ್ತೆ. ಕಾಲ್ಗಳನ್ನು ಮುಟ್ಟುತ್ತಾನೆ, ಭಕ್ತಿ ಇರುತ್ತೆ. ಆಲಿಂಗಿಸಿಕೊಳ್ಬೇಕು ಅಂತ ಅಂದುಕೊಳ್ತಾನೆ, ಭಕ್ತಿ ಇರುತ್ತೆ. ಬಾಗುತ್ತಾನೆ, ಭಕ್ತಿ ಇರುತ್ತೆ. ಆದರೆ ಇಲ್ಲಿ ಸುತ್ತು ಬಂದದ್ದು ಯಾಕೆ ಅಂದರೆ ದಾಳಿ ಮಾಡಲಿಕ್ಕೆ ಎಲ್ಲಿ ಅವಕಾಶ ಸಿಗತ್ತೆ ಅಂತ. ಕಾಲು ಹಿಡಿಯೋದು ಯಾಕೆ ಅಂದರೆ ಯಾವಾಗ ಎಳೆಯಬಹುದು ಅಂತ. ನಮ್ರನಾಗಿರೋದು ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ಹೊಟ್ಟೆಗೆ ಗುದ್ದಿ ಅವನನ್ನು ದೂರ ಬೀಳಿಸಬಹುದು ಅಂತ. ಹೀಗೆ ದುಷ್ಟೈರಾಚರಿತಾಂ ಕಿಮತ್ರ ಮತಿಮಾನ್ ಮೃತ್ಯುಪ್ರದಾಂ ವಿಶ್ವಸೇತ್
ಕ್ರಿಯೆಯೆಲ್ಲ ಒಂದೇ ರೀತಿಯಾಗಿರುತ್ತೆ. ಆದರೆ ಆ ಕ್ರಿಯೆಯ ಹಿಂದೆ ಇರುವ ಭಾವ ಮಲಿನವಾಗಿರುತ್ತೆ. ದೇವರು ಅದನ್ನು ನೋಡ್ತಾನೆ, ಹೀಗಾಗಿ ಒಲಿಯಲಿಲ್ಲ ಅಂತ. ಆಮೇಲೆ ಕೃಷ್ಣ ಹಾಗೂ ಬಲರಾಮರು ಚಾಣೂರ ಮುಷ್ಟಿಕರನ್ನು ಎದುರಿಸೋದಕ್ಕೆ ಒಂದು ಅಧ್ಯಾತ್ಮದ ಅರ್ಥವನ್ನು ಕೊಡ್ತಾರೆ. ಸ್ವಭಕ್ತಿರಿವ ಸಂಸಾರಂ ಕೃಷ್ಣ ಚಾಣೂರಮಭ್ಯಗಾತ್ ತಜ್ಞಾನಮಿವ ಪಾಪೌಘಂ ಮುಷ್ಟಿಕಂ ರೋಹಿಣಿ ಸುತಃ ಅಂತ. ಭಕ್ತಿ ಸಂಸಾರವನ್ನು ಕೊಲ್ಲುವ ಹಾಗೆ ಕೃಷ್ಣ ಚಾಣೂರನನ್ನ ಕೊಂದ. ದೇವರನ್ನ ಕುರಿತಾದ ಜ್ಞಾನ, ಪರೋಕ್ಷ ಜ್ಞಾನ ಅಥವಾ ಶಾಸ್ತ್ರಜ್ಞಾನ ಪಾಪವನ್ನ ಕೊಲ್ಲುವ ಹಾಗೆ ಬಲರಾಮ ಮುಷ್ಟಿಕನನ್ನ ಕೊಂದ ಅಂತ. ಬಹಳ ಸೊಗಸಾದ ದೃಷ್ಟಾಂತ. ಆಮೇಲೆ ಉಗ್ರಸೇನನನ್ನ ದೇವರು ರಾಜನಾಗಿ ಮಾಡಿದ ಕಂಸ ಸತ್ ಮೇಲೆ. ಯಾಕೆ ರಾಜನಾಗಿ ಮಾಡಿದ ಅಂತಂದ್ರೆ, ಯಯಾತಿಯ ಶಾಪ, ಅದನ್ನ ನನ್ನ ಭಕ್ತನ ಶಾಪ, ಅದನ್ನ ತಪ್ಪಿಸಬಾರದು. ಏನಂತ, ಯದುವಿನ ಮಕ್ಕಳಿಗೆ ರಾಜ್ಯ ಸಿಗದೇ ಹೋಗಲಿ ಅಂತ ಅವನು ಶಾಪ ಕೊಟ್ಟಿದ್ದು. ತನ್ನನ್ನ ಆರಾಧನೆ ಮಾಡಿದ, ಉತ್ಕಟವಾಗಿ ಆರಾಧನೆ ಮಾಡಿದ ಯದುವಂಶದಲ್ಲಿ ಬಂದ ಕಾರ್ತವೀರ್ಯಾರ್ಜುನನನ್ನ ರಾಜನನ್ನಾಗಿ ಮಾಡಿದ ಕೃಷ್ಣ. ಅಂದರೆ ದತ್ತ ರೂಪದಿಂದ ಅಂತ ಇಟ್ಕೊಳ್ಳಿ. ಅದೇ ತಾನು ರಾಜ ಆಗಲಿಲ್ಲ. ಯಾಕೆ ಅಂದರೆ ನನ್ನ ಭಕ್ತನ ಅಂದರೆ ಯಯಾತಿಯ ಶಾಪವನ್ನು ಮೀರುವುದಿಲ್ಲ ಅಂತ ರಾಜ ಆಗಲಿಲ್ಲ. ಅವನು ಉಗ್ರಸೇನನನ್ನ ರಾಜನನ್ನಾಗಿ ಮಾಡಿದ. ಇದು ಒಂದು. ಇನ್ನೊಂದು, ಅವತ್ತಿನ ಕಾಲದಲ್ಲಿ ಯಾರು ವಯಸ್ಸಿನಲ್ಲಿ ಸೀನಿಯರ್ಸೋ ಅವರೇ ರಾಜರಾಗಿರ್ತಾ ಇದ್ರು. ಅಂದರೆ ಯಾದವರಲ್ಲಿ ಮಾತ್ರ. ನಾನು ಹೇಳ್ತಾ ಇದ್ನಲ್ಲ, ರಿಪಬ್ಲಿಕ್ ಅಂತ ಹೇಳಿದ್ರೆ ಗಣರಾಜ್ಯ, ಅದು ಗಣರಾಜ್ಯ ಬೇರೆ. ಕುಟುಂಬದವರು ಮಾತ್ರ ಇರ್ತಾರೆ ಆಳ್ವಿಕೆಯಲ್ಲಿ, ಬೇರೆಯವರು ಇರ್ತಾರೆ. ಆದರೆ ಶಾಶ್ವತ ಏನು ಇಟ್ಕೊಂಡಿರಲ್ಲ. ಅವರು ಎಲ್ಲಿಗಾದರೂ ಬಂದು ಹೋಗಿ ಮಾಡ್ತಾ ಇರಬಹುದು. ಯಾದವ ಕುಲದವರೆಲ್ಲರೂ ಕೂಡ ತಮ್ಮಲ್ಲಿ ಅತ್ಯಂತ ಹಿರಿಯನಾದ ಉಗ್ರಸೇನನನ್ನ ರಾಜನನ್ನಾಗಿ ಮಾಡಿದ್ರು. ಅದು ಗಣರಾಜ್ಯದ ಪದ್ಧತಿ. ಬಲಿಷ್ಠನಾದ ಕೃಷ್ಣ ಅದನ್ನು ಓವರ್ಕಮ್ ಮಾಡಬಹುದಿತ್ತು, ಆದರೆ ಮಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಕಾರಣ ಹೇಳ್ತಾನೆ, ಹರಿವಂಶದಲ್ಲಿ ಕಾರಣ ಹೇಳ್ತಾನೆ. ವನೇ ಸುಖಂ ಚರಿಷ್ಯಾಮಿ ವನಚಾರಿ ಯಥಾಗಜಃ. ನನಗೆ ರಾಜ್ಯ ಪದವಿಯ ಬಂಧನ ಬೇಡ, ಸುಖವಾಗಿರಬೇಕು ಅಂತ ಇದ್ದೇನೆ ಅಂತ ಹೇಳ್ತಾನೆ. ವಾದಿರಾಜರು ಕಾಣುವ ರೀತಿ ಬೇರೆ. ಉಗ್ರಸೇನಂ ಯದುಪತಿಂ ಚಕ್ರೇ ಚಕ್ರಧರ ಕಿಲ ಯದು ಮಾತ್ರಾಧಿಪತ್ಯೇನ ತಸ್ಯ ವಿಶ್ವೇಶ್ವರಸ್ಯ ಕಿಂ. ಉಗ್ರಸೇನನನ್ನ ದೇವರು ಯದುಗಳ ಒಡೆಯನನ್ನಾಗಿ ಮಾಡಿದ. ಯಾಕೆ ಅಂದರೆ ವಿಶ್ವಾಧಿಪತಿಯಾದ ಕೃಷ್ಣನಿಗೆ ಕೇವಲ ಯದುಗಳನ್ನು ಮಾತ್ರ ನಿಯಂತ್ರಿಸೋದ್ರಿಂದ ಏನು ಫಲ, ಅದಕ್ಕೆ ಅವನು ಅದನ್ನ ಸ್ವೀಕರಿಸಲಿಲ್ಲ ಅಂತ ಈ ರೀತಿ ಅವರು ನಿರೂಪಣೆ ಮಾಡ್ತಾರೆ. ಇನ್ನು ಮುಂದೆ ಅನೇಕ ಅಧ್ಯಾತ್ಮಾರ್ಥಗಳನ್ನು ಅವರು ನಿರೂಪಣೆ ಮಾಡ್ತಾರೆ. ಯೋಚನೆಯಲ್ಲಿ, ರಾಜನೀತಿಯಲ್ಲಿ ಮಾಡ್ತಾರೆ. ಆದರೆ ಮದುವೆದು ಮಾತ್ರ ದಕ್ಷಿಣ ಭಾರತದಲ್ಲಿ ಏನು ಮದುವೆ ನಡೀತಾ ಇತ್ತೋ ಅದನ್ನೇ ತಮ್ಮ ಕಾಲದ ಮದುವೆಯನ್ನೇ ಅಲ್ಲಿ ಕಂಡಿದ್ದಾರೆ. ಆ ಕಾಲದ ಮದುವೆ ಅಲ್ಲ. ಒಂದು ಅಧ್ಯಾತ್ಮಾರ್ಥವನ್ನು ನಿಮಗೆ ನಿರೂಪಣೆ ಮಾಡಿ ನಾನು ವ್ಯಾಸತೀರ್ಥರ ಬಗೆಗೆ ಹೋಗ್ತೇನೆ. ಕೃಷ್ಣ ತನ್ನ ಸೈನ್ಯವನ್ನು 3 ಭಾಗ ಮಾಡಿ ಜರಾಸಂಧನ ಮೇಲೆ ಆಕ್ರಮಣ ಮಾಡಿಸಿ ಜರಾಸಂಧನನ್ನು ಗೆದ್ದ. ಅದನ್ನ ಇವರು ಹೇಳೋದು, ತ್ರಿಷು ಸ್ಥಾನೇಷು ವಿಸ್ತೀರ್ಣ ಮಧುಸೂದನ ವಾಹಿನಿ
ತ್ರಿಪದಿ ವೇದ ಮಾತೇವ ರಿಪುಸೇನಾ ಮಹನ್ ಕ್ಷಣಾತ್. ಮೂರಾಗಿ ಹೋಗಿ ಕೃಷ್ಣನ ಸೇನೆ ಜರಾಸಂಧನ ದೊಡ್ಡ ಸೈನ್ಯವನ್ನು ಕೊಂದಿತು. ಹೇಗೆ ತ್ರಿಪದಿ ವೇದ ಮಾತೇವ, 3 ಪಾದಗಳಿರುವ ಗಾಯತ್ರಿ ದೊಡ್ಡ ದೊಡ್ಡ ಪಾಪಗಳನ್ನು ಕೊಲ್ಲುವ ಹಾಗೆ ಅಂತ ಒಂದು ಅಧ್ಯಾತ್ಮಾರ್ಥವನ್ನ ನಿರೂಪಣೆ ಮಾಡ್ತಾರೆ. ಈ ತರಹ ವಾದಿರಾಜರ ಕಾವ್ಯ ಅದನ್ನು ಸವಿಲಿಕ್ಕೆ ಬಹಳ ಕಾರಣಗಳುಂಟು. ಇನ್ನು ಬೇರೆ ಗ್ರಂಥಗಳಿದೆ ಅವರದು, ಅದನ್ನು ನಾವು ನಂತರದ ದಿನಗಳಲ್ಲಿ ನೋಡೋಣ. ಕಾವ್ಯವನ್ನು ನಾವು ಈ ಆರಾಧನೆಯ ನಿಮಿತ್ತವಾಗಿ ಆಸ್ವಾದನೆ ಮಾಡ್ತಾ ಇದ್ದೇವೆ. ವ್ಯಾಸತೀರ್ಥರ ಬಗೆಗೆ ನಾವು ರಾಘವೇಂದ್ರ ವಿಜಯದಲ್ಲಿ ಇರುವ ಕೆಲವೊಂದು ಸಂಗತಿಗಳನ್ನು ನೋಡೋಣ. ಮೊದಲು ತ್ರಿವಿಕ್ರಮ ಪಂಡಿತರನ್ನ ರಾಘವೇಂದ್ರ ವಿಜಯಕಾರರು ಕೊರಳು ಬಿಚ್ಚಿ ಹೊಗಳಿದ್ದಾರೆ. ವ್ಯಾಸತೀರ್ಥರು ವಾದಿರಾಜರ ಗುರುಗಳು ಅಂತ ಹೇಳ್ತಾರೆ, ಸ್ಪಷ್ಟ ಪುರಾವೆ ಇಲ್ಲ ಹೌದಾ ಅಂತ. ಆದರೆ ಗೆಳೆತನ ಇದ್ದದ್ದು ಹೌದು, ಇಬ್ಬರಿಗೂ ಸಾಮೀಪ್ಯ ಇದ್ದದ್ದು ಹೌದು. ಅವರು ಬೇರೆ ತರಹ ಕೆಲಸ ಮಾಡಿದ್ರು ವಾದಿರಾಜರು, ವ್ಯಾಸತೀರ್ಥರು ಬೇರೆ ರೀತಿ ಕೆಲಸ ಮಾಡಿದ್ರು. ಇಬ್ಬರ ನಡೆಯೂ ಕೂಡ ಬಹಳ ಡಿಫ್ರೆಂಟ್. ಆ ವಾದಿರಾಜರ ಬಗ್ಗೆ ಸ್ವಲ್ಪ ನೋಡಿದೆವು ನಾವು. ವೃತ್ತರತ್ನ ಸಂಗ್ರಹ ಯಾವತ್ತಾದರೂ ಚಿಂತನೆ ಮಾಡಬೇಕು. ಹೇಗೆ ರಾಘವೇಂದ್ರ ವಿಜಯ ಇದೆ ಅದೇ ರೀತಿ ವೃತ್ತರತ್ನ ಸಂಗ್ರಹ ಇದೆ, ಅದನ್ನು ಯೋಚನೆ ಮಾಡೋಣ ಯಾವತ್ತಾದರೂ. ವ್ಯಾಸತೀರ್ಥರ ಬಗ್ಗೆ ವ್ಯಾಸಯೋಗಿ ಚರಿತ ಅಂತ ಹೇಳಿ ಸೋಮನಾಥ ಕವಿ ಬರೆದಿದ್ದಾರೆ, ಅವರ ಜೀವನದ ಪ್ರಮುಖ ಘಟ್ಟಗಳನ್ನು. ಅದಕ್ಕಿಂತ ಮೊದಲು ನಾನು ನಮ್ಮವರು ಯಾವ ರೀತಿ ನೋಡ್ತಾ ಇದ್ರು ಅಂತನ್ನೋದನ್ನ ಹೇಳೋದು. ರಾಘವೇಂದ್ರ ವಿಜಯ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಗೆ ಮೀಸಲಾದದ್ದು. ಅದರಲ್ಲಿ ಮೊದಲನೇ ಸರ್ಗದಲ್ಲಿ ಮಂಗಳಾಚರಣೆಯೇ ತುಂಬಿದೆ. ಆ ರಾಘವೇಂದ್ರ ವಿಜಯವನ್ನು ಬರೆದವರು ನಾರಾಯಣಾಚಾರ್ಯರು. ಅಲ್ಲಿ 3 ಶ್ಲೋಕಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಒಂದು, ತ್ರಿವಿಕ್ರಮ ಪಂಡಿತರ ಬಗ್ಗೆ ಹೇಳ್ತಾರೆ. ಕಠಿಣಾಪಿಕ ವಿಶ್ಲಾಘ್ಯ ತ್ರಿವಿಕ್ರಮ ಸರಸ್ವತಿ ಸುವರ್ಣ ಯೋಗ ಸಂದೃಶ್ಯ ವರ ವಜ್ರಮಣಿರಿ ಯಥಾ. ಕಠಿಣಾಪಿ, ತ್ರಿವಿಕ್ರಮ ಪಂಡಿತರ ಮಾತು ಬಹಳ ಕಠಿಣವಾದ ಪದಗಳಿದೆ. ಆದರೂ ಕೂಡ ತ್ರಿವಿಕ್ರಮ ಪಂಡಿತರ ಮಾತನ್ನು ನಾವು ಪೂಜಿಸಲೇಬೇಕು, ಬಂಗಾರದ ಜೊತೆಗಿರುವ ವಜ್ರಮಣಿಯ ಹಾಗೆ ಅಂತಾರೆ. 5ನೇ ಶ್ಲೋಕದಲ್ಲಿ ಅವರನ್ನು ವರ್ಣನೆ ಮಾಡಿ ಮುಂದೆ ನಾರಾಯಣ ಪಂಡಿತಾಚಾರ್ಯರ ಬಗ್ಗೆ ಬರೀತಾರೆ. ವಾಣಿ ಪಾಣಿತಲಾಸಕ್ತ ವೀಣಾರವ ವಿಡಂಬಿನಿ ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣಾರ್ಯಗೀ. ವಾಣಿ ಪಾಣಿತಲಾಸಕ್ತ, ಸರಸ್ವತಿಯ ಕೈಯೊಳಗೆ ಇರುವ ವೀಣೆಯ ಸದ್ದಿನ ಅನುಭವವನ್ನು ತಂದುಕೊಡುವ, ಥರಥರ ಪ್ರಬಂಧಗಳನ್ನು ಮಾಡಿರುವ ನಾರಾಯಣ ಪಂಡಿತಾಚಾರ್ಯರ ಮಾತು ನಮ್ಮ ಹೃದಯದಲ್ಲಿ ಯಾವಾಗಲೂ ನೆಲೆಸಲಿ ಅಂತ ಹೇಳ್ತಾರೆ. ಆಮೇಲೆ ವ್ಯಾಸತೀರ್ಥರ ಬಗ್ಗೆ ಹೇಳ್ತಾರೆ. ವ್ಯಾಸ ಸೂತ್ರ ಪದಾರ್ಥೋಪನ್ಯಾಸ ಮಾಕರ್ಣ್ಯ ಮಾನ್ಯಪಿ ವ್ಯಾಸರಾಜಸ್ಯ ಭಜತೆ ದಾಸತಾಂ ಕೋನ ಕೋವಿದಃ. ವ್ಯಾಸ ಸೂತ್ರದ ಪದಾರ್ಥೋಪನ್ಯಾಸ ಅಂದರೆ ಚಂದ್ರಿಕಾ. ಚಂದ್ರಿಕಾ ಅಂತನ್ನುವ ಗ್ರಂಥವನ್ನು ಕೇಳಿದ ಮೇಲೆ ಮಾನೀ ಅಪಿ, ನಾನು ಒಳ್ಳೆ ವಿದ್ವಾಂಸ ಅಂತ ಯಾರಿಗೆ ಹಮ್ಮು ಇರುತ್ತೆ ಅವನೂ ಕೂಡ ವ್ಯಾಸತೀರ್ಥರ ದಾಸನಾಗ್ತಾನೆ. ಅಷ್ಟು ಸೊಗಸಾದ ಪರಿಬಂಧದಿಂದ ಪ್ರಬಂಧದಿಂದ ಕೂಡಿದೆ ಅದು ಅಂತ ಹೇಳ್ತಾರೆ.
ಇದು ವ್ಯಾಸತೀರ್ಥರ ಹಿರಿಮೆ. ಅವರ ಗ್ರಂಥ ಮೊದಲಾದವುಗಳೆಲ್ಲ ಅತ್ಯಂತ ವೈಭವದಿಂದ ಕೂಡಿದೆ. ಅಂತಹ ವ್ಯಾಸತೀರ್ಥರ ತಾತ್ಪರ್ಯ ಚಂದ್ರಿಕಾದ ಕೆಲವೊಂದು ಸಂಗತಿಗಳನ್ನು ನೋಡುವ ಮೂಲಕ ಇವತ್ತಿನ ವ್ಯಾಸತೀರ್ಥರ ಚಿಂತನೆ ಮುಗಿಯುತ್ತೆ. ನಾನು ಬೇರೆ ಎಲ್ಲಿಗೋ ಹೋಗೋದಿಲ್ಲ. ತಾತ್ಪರ್ಯ ಚಂದ್ರಿಕಾದ ಆರಂಭದ ಮಂಗಳಾಚರಣೆಯ ಶ್ಲೋಕಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಕೇವಲ ಅನುವಾದ ಮಾಡ್ಕೊಂಡು ಹೋಗ್ತೇನೆ. ಅಸ್ಪೃಷ್ಟ ದೋಷ ಗಂಧ ತಾತ್ಪರ್ಯ ಚಂದ್ರಿಕಾ ಅಂತ ಇದರ ಸ್ವರೂಪವನ್ನ ನಾನು ನಿರೂಪಣೆ ಮಾಡುತ್ತೇನೆ. ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇ ನಮೋ ನಮೋ ಭಕ್ತಿ ಮುಕ್ತಿದಾಯಿನೇ ಶೇಷಶಾಯಿನೇ. ಸ್ವಲ್ಪವೂ ದೋಷವಿರದ ಒಳ್ಳೆಯ ಗುಣಗಳ ಕಡಲಾದ ಭಕ್ತಿ ಮುಕ್ತಿಗಳನ್ನೀವ ಶೇಷಶಾಯಿನೇ. ಶೇಷನಲ್ಲಿ ಮಲಗಿರುವ ನಾರಾಯಣನಿಗೆ ನಮಸ್ಕಾರ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣ ಮೇಘ ಕೃಪಾ ದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ. ಸಂಸಾರದ ಬೇಗೆಯನ್ನು ಪರಿಹರಿಸುತ್ತಾ ಸಜ್ಜನರೆಂಬ ಚಾತಕ ಪಕ್ಷಿಗಳಿಗೆ ನೀರನ್ನು ನೀಡುವ ಕೃಷ್ಣ ಮೇಘ ಶ್ರೀಕೃಷ್ಣನೆಂಬ ಮೋಡ ಕೃಪೆಯೆಂಬ ಮಳೆಗೆರೆದು ಮಾಮಪಿ ಪುಷ್ಣಾತ್ ನನ್ನನ್ನೂ ಬಲಗೊಳಿಸಲಿ. ಶ್ರೀಮದಾನಂದ ತೀರ್ಥಾರ್ಯ ಪದಪಾದ ಪಂಕಜರೇಣಮಃ ಪವಿತ್ರಯಂತು ಮಾಂ ನಿತ್ಯಂ ಪಾಪ ಪಾಟನ ಪಂಡಿತಾ. ಆನಂದ ತೀರ್ಥರ ಅಡಿದಾವರೆಗಳ ಧೂಳು ನನ್ನ ಪಾಪಗಳನ್ನು ಪರಿಹರಿಸಲಿ, ನನ್ನನ್ನು ಪವಿತ್ರಗೊಳಿಸಲಿ ಅಂತ ಹೇಳ್ತಾರೆ. ನ್ಯಾಯಾಮೃತದಲ್ಲಿ ಇರುವ ಒಂದು ಆಚಾರ್ಯರನ್ನ ಕುರಿತಾದ ಸ್ತೋತ್ರ ಏನಿದೆ ಅದು ಬಹಳ ಮುಖ್ಯ. ಅದನ್ನು ಇವತ್ತು ಎಲ್ಲರೂ ಹೇಳ್ತಾರೆ. ಶ್ರೀಮದಾನಂದ ತೀರ್ಥಾರ್ಯಂ ಭಜೆ ತಾಪತ್ರಯಾಪಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಅಂತ ವ್ಯಾಸತೀರ್ಥರ ಕವಿತ್ವ ಎಷ್ಟು ಚೆನ್ನಾಗಿ ಅಲ್ಲಿದೆ ಅಂತಂದ್ರೆ, ಅಭ್ರಮಂ ಸುಳಿಗಳಿರುವ ನದಿಯಲ್ಲಿ ಮುಳುಗುತ್ತೇವೆ. ಈ ಆನಂದ ತೀರ್ಥರೆಂಬ ತೀರ್ಥದಲ್ಲಿ, ಮಧ್ವಾಚಾರ್ಯರೆಂಬ ತೀರ್ಥದಲ್ಲಿ ಸುಳಿ ಇಲ್ಲ, ಮತ್ತೆ ಅವರಿಗೆ ಭ್ರಮೆ ಇಲ್ಲ. ಅಭ್ರಮಂ ಭಂಗರಹಿತಂ, ವಿಪರೀತ ಬಂಡಗಳೆದ್ದು ಈಜಾಟಕ್ಕೆ ತೊಂದರೆಯಾಗೋದಿಲ್ಲ. ಆ ತರಹದ ದೀರ್ಘವಾದ ತೀರ್ಥ. ಅಜಡಂ, ಕೇವಲ ನೀರಿಲ್ಲ, ಭಾವದ ನೀರು ಇಲ್ಲಿ ಇರೋದು. ವಿಮಲಂ, ನಿರ್ಮಲವಾಗಿದೆ. ಅಂತಹ ಆನಂದ ತೀರ್ಥ ರನ್ನು ತಾಪತ್ರಯಾಪಹಂ, ಮೂರು ತಾಪಗಳನ್ನು ಕಳೆವವರನ್ನು ಭಜೆ ಆಶ್ರಯಿಸುತ್ತೇನೆ ಅಂತ. ನೋಡಿ, ಅದು ಒಂದು ಪದ್ಯ. ನಾನು ಹೇಳ್ತಾ ಇರೋದು ಇದು ನ್ಯಾಯಾಮೃತದ ಪದ್ಯ. ಆ ನ್ಯಾಯಾಮೃತದ ಪದ್ಯದಲ್ಲಿ ಅವರು ಎಷ್ಟು ಸೊಗಸಾಗಿ ಮಧ್ವಾಚಾರ್ಯರನ್ನ ಹೇಳುತ್ತಾರೆ. ಅಭ್ರಮಂ, ಒಂದು ಆಚಾರ್ಯರಿಗೆ ಭ್ರಮೆ ಇಲ್ಲ, ಒಂದು ಆಚಾರ್ಯರ ಶಾಸ್ತ್ರವೆಂಬ ಕೊಳದಲ್ಲಿ ಸುಳಿಗಳಿಲ್ಲ. ಅಭ್ರಮಂ ಭಂಗರಹಿತಂ, ಅದು ಇನ್ನೊಮ್ಮೆ ಆಸ್ವಾದನೆ ಮಾಡಿ. ಎಲ್ಲರೂ ಹೇಳಿ ಹೇಳಿ ನಮ್ಗೆ ಅಭ್ಯಾಸ ಆಗಿರುತ್ತೆ, ಒಮ್ಮೆ ಅದನ್ನ ಆಸ್ವಾದನೆ ಮಾಡಬಹುದು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಅಂತ. ಎಷ್ಟು ಸೊಗಸಾಗಿದೆ ಅಲ್ಲ ಪದ್ಯ. ನೋಡಿ, ಅಲ್ಲೇ ಸ್ವಲ್ಪ ಅದೇ ರೀತಿ ಇದೆ. ಇನ್ನು ಪದ್ಮನಾಭ ತೀರ್ಥರನ್ನ ಸ್ತೋತ್ರ ಮಾಡ್ತಾರೆ ತಾತ್ಪರ್ಯ ಚಂದ್ರಿಕಾದಲ್ಲಿ. ಶಾರದಾವಾಸವದನ ಶಾರದಾಂಬುರುಹಾನ್ ಮುಹು ಪದ್ಮನಾಭ ಮುನಿನ್ ವಂದೇ ಸರ್ವಶಾಸ್ತ್ರ ವಿಚಾರದಾನ್. ಸರಸ್ವತಿಯ ನೆಲೆಯಾದ ಮೋರೆಯ ಶರತ್ಕಾಲದ
ಕಮಲದಂತೆ ಅರಳಿರುವ ಪದ್ಮನಾಭ ಮುನಿಗಳನ್ನ, ಎಲ್ಲ ಶಾಸ್ತ್ರಗಳಲ್ಲಿ ಜಾಣರಾದವರನ್ನ ಒಂದೇ ನಮಿಸುತ್ತೇನೆ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರಣಿ ಭಾಸತಾಮ್ನೋ ಹೃದಂಬರೇ. ಮಿಥ್ಯಾ ಸಿದ್ಧಾಂತಗಳೆಂಬ ಕತ್ತಲನ್ನ ಕಳವಲ್ಲಿ ಸೂರ್ಯನಂತೆ ಇರುವ ಜಯತೀರ್ಥರು ನನ್ನ ಹೃದಯಾಕಾಶದಲ್ಲಿ ನೆಲೆಗೊಳ್ಳಲಿ. ಜಯತೀರ್ಥರನ್ನ ನಮಸ್ಕಾರ ಮಾಡಿ ಆದಮೇಲೆ ಬ್ರಹ್ಮಣ್ಯ ತೀರ್ಥರನ್ನ ನಮಸ್ಕಾರ ಮಾಡ್ತಾರೆ. ವ್ಯಾಸತೀರ್ಥರ ಮೂಲಕ ಅಭಿವ್ಯಕ್ತ ಆಗಿದ್ದು ಬ್ರಹ್ಮಣ್ಯ ತೀರ್ಥರ ತಪಸ್ಸು. ಅವ್ರ ಬಗ್ಗೆ ಹೇಳ್ತಾರೆ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ಕಂಸನನ್ನ ಕೊಂದ ಕೃಷ್ಣನ ಅಡಿದಾವರೆಗಳಲ್ಲಿಯೇ ತೊಡಗಿರುವ ಸನ್ಯಾಸಿಗಳಲ್ಲಿ ಮಿಗಿಲಾದ ನನ್ನ ಆಶ್ರಮ ಪ್ರದಾತೃವಾದ ಬ್ರಹ್ಮಣ್ಯ ಗುರುಗಳನ್ನ ಯಾವಾಗಲೂ ನಾನು ನೆನೆಯುವಂತಾಗಲಿ. ಪದವಾಕ್ಯ ಪ್ರಮಾಣಾಬ್ಧಿ ವಿಕ್ರೀಡನ ವಿಚಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರುನ್ಮಮ. ಪದ ಅಂತಂದ್ರೆ ವ್ಯಾಕರಣ, ವಾಕ್ಯ ಅಂದರೆ ತರ್ಕ, ಪ್ರಮಾಣ ಅಂದರೆ ಮೀಮಾಂಸ. ಈ ಎಲ್ಲ ಶಾಸ್ತ್ರಗಳಲ್ಲಿ ಆಡುವ ಲಕ್ಷ್ಮೀನಾರಾಯಣ ಮುನಿಗಳನ್ನ ಅಂದರೆ ಶ್ರೀಪಾದರಾಜರನ್ನ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಶ್ರೀಮದ್ಭಾಷ್ಯಸ್ಯ ಟೀಕಾಯ ಜಯತೀರ್ಥಾರ್ಯ ನಿರ್ಮಿತ ಗಂಭೀರಾ ನಿರ್ಮಲಾ ಚೇಮಾಂ ವ್ಯಾಕರಿಷ್ಯೆ ಯಥಾಮತಿ. ಜಯತೀರ್ಥರ ಟೀಕೆಯನ್ನು ನಾನು ವ್ಯಾಖ್ಯಾನ ಮಾಡ್ತೇನೆ. ಸೂತ್ರೇ ಭಾಷ್ಯೇನು ಭಾಷ್ಯೇ ಚ ಸನ್ಯಾಯ ವಿವೃತೌ ತಥಾ ಟೀಕಾಸು ಚ ಯದಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತೇನೆ, ಭಾಷ್ಯಕ್ಕೆ ಅನುಭಾಷ್ಯ ಅಂದರೆ ಅನುವ್ಯಾಖ್ಯಾನಕ್ಕೆ, ಸನ್ಯಾಯ ರತ್ನಾವಳಿ ಮತ್ತು ಉಳಿದ ಟೀಕೆಗಳಲ್ಲಿ ಇರುವುದನ್ನ ಯಾವುದು ಅಸ್ಪಷ್ಟವೋ ಅದು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅಂತ. ವ್ಯಾಸತೀರ್ಥರು ಆ ನೇರವಾದ ನುಡಿಗೆ ಅವರು ಹೆಸರು. ಅವರು ನ್ಯಾಯಾಮೃತದಲ್ಲಿಯೂ ಹೇಳ್ತಾರೆ, ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ ಉಕ್ತಸ್ಯ ಉಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ ಅಂತ ವ್ಯಾಸತೀರ್ಥರ ಮಾತು. ನನ್ನ ಈ ನ್ಯಾಯಾಮೃತವನ್ನ ನೀವು ಯಾಕೆ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಅವರು 3 ಕಾರಣವನ್ನು ಹೇಳ್ತಾರೆ. ಒಂದು, ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ. ಬೇರೆ ಬೇರೆ ಕಡೆ ಏನು ಯಾವ ಬೇರೆ ಬೇರೆ ಗ್ರಂಥಗಳಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನೆಲ್ಲ ಒಂದು ಫ್ರೇಮಿನಲ್ಲಿ ನಿಮಗೆ ಕೊಟ್ಟಿದ್ದೇನೆ. ವಿಕ್ಷಿಪ್ತ ಸಂಗ್ರಹಾತ್. ಆ ವಿಕ್ಷಿಪ್ತ ಸಂಗ್ರಹಾತ್ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನ ಅನಂತಕೃಷ್ಣ ಶಾಸ್ತ್ರಿಗಳು ಹೇಳ್ತಾರೆ. ಅದ್ವೈತ ಗ್ರಂಥಗಳಲ್ಲಿಯೂ ಕೂಡ ಬೇರೆ ಬೇರೆ ಕಡೆ ಇರೋದನ್ನ ಒಟ್ಟಿಗೆ ಮಾಡಿಕೊಟ್ಟಿದ್ದಾರೆ ಅಂತ. ಅದು ಬಹಳ ಸೊಗಸಾದ ಸಂಗತಿ ಅಂತ ಹೇಳಿದರೆ, ಅದರಿಂದಾಗಿ ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ ಉಕ್ತಸ್ಯ ಉಪಪಾದನಾತ್. ಕೆಲವೊಮ್ಮೆ ಹೇಳಿದ್ದನ್ನ ಇನ್ನೂ ಆಳವಾಗಿ ಅದನ್ನು ಸಾಧನೆ ಮಾಡಿದ್ದೇನೆ. ಅನುಕ್ತ ಸಂಗ್ರಹಾತ್ ಕ್ವಾಪಿ. ಹಿಂದಿನ ಆಚಾರ್ಯರು ಹೇಳದೇ ಇರೋದನ್ನು ನಾನು ಹೇಳಿದ್ದೇನೆ. ವ್ಯಾಸತೀರ್ಥರು ಇದನ್ನು ಹೇಳಿದ್ದಕ್ಕೆ ಬಹಳ ವಿರೋಧಗಳನ್ನು ಎದುರಿಸಬೇಕಾಯಿತು. ಏನು, ಹಳಬರು ಹೇಳದೇ ಇರೋದನ್ನ ನೀವು ಹೇಳ್ತೀರೋ ಅಂತ ಹೇಳಿ ವ್ಯಾಸತೀರ್ಥರ ಕಾಲದಲ್ಲಿ ಬಹಳ ಜನ ಆಕ್ಷೇಪ ಮಾಡಿದ್ರು. ವಿಜಯೇಂದ್ರ ಸ್ವಾಮಿಗಳು ನ್ಯಾಯಾಮೃತದ ಟೀಕೆಯಲ್ಲಿ ಅನುಕ್ತ ಅಂತ ಹೇಳಿರೋದು ತಿಳಿದೇ ಇರೋದು ಅಂತ ಹೇಳಲಿಲ್ಲ, ಹೇಳದೇ ಇರುವುದನ್ನು ನಾನು ಹೇಳಿದ್ದೇನೆ ಅಂತ
ವ್ಯಾಸತೀರ್ಥರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ನಮ್ಮ ಜನ ಅಷ್ಟೊಂದು ರಿಯಾಕ್ಟ್ ಆಗ್ತಾರೋ ದೇವರಿಗೆ ಗೊತ್ತು. ಇರ್ಲಿ, ಅವ್ರಿಗೇ ಬಿಡ್ಲಿಲ್ಲ, ಇನ್ನು ನಮಗ್ ಬಿಡತ್ತಾ? ವ್ಯಾಸತೀರ್ಥರಂತಹ ಹಿರಿಯರಿಗೆ, ವ್ಯಾಸತೀರ್ಥರಂತಹ ಜ್ಞಾನಿಗಳಿಗೇನೆ ಆಕ್ಷೇಪ ಮಾಡೋದು ಬಿಡ್ಲಿಲ್ಲ. ಅಹಂಕಾರಿ, ಹಿಂದಿನವರು ಹೇಳದ್ದನ್ನ ಹೇಳಿದ್ದೇನೆ ಅಂತ ಹೇಳ್ತೇನೆ ಅಂತ. ನಮ್ಮ ಗುರುಗಳು ಗೋವಿಂದಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರು, ಅವರು ವಿದ್ಯಾಮಾನ್ಯರಲ್ಲಿ ಚಂದ್ರಿಕಾ ಗ್ರಂಥವನ್ನ ಅನುವಾದ ಮಾಡಿಕೊಂಡು ಹೋದರು. ಆಗಿನ ಬೆಂಗಳೂರು 1945 ಏನೋ. ಮಾರ್ಕೆಟ್ ತುಂಬಾ ಮರಗಳಿತ್ತಂತೆ. ರಾಮಕೃಷ್ಣಾಶ್ರಮಕ್ಕೇನೆ ಬೆಂಗಳೂರು ಎಂಡಾಗಿತ್ತಂತೆ. ಸುಮಾರು ಮಧ್ಯಾಹ್ನ 3 ಗಂಟೆಗೆ ಚಳಿ ಅಂದ್ರೆ ಚಳಿ, ಸ್ವೆಟರು ಧರಿಸದೆ ಸಾಧ್ಯವೇ ಇಲ್ಲವೆನ್ನುವಷ್ಟು ಚಳಿ. ಬೆಂಗಳೂರಲ್ಲಿ ಆಗ ಟ್ರ್ಯಾಮ್ ಓಡಾಡ್ತಾ ಇತ್ತಂತೆ. ಅದೆಲ್ಲ ಅವ್ರು ಹೇಳ್ತಾರೆ, ಕೇಳ್ಬೇಕಷ್ಟೇ ನಾವು, ಅಷ್ಟು ಹಳೆಯದು. ಆಗ ಬೆಣ್ಣೆ ಗೋವಿಂದಪ್ಪನ ಛತ್ರದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ರು ವಿದ್ಯಾಮಾನ್ಯರು. ಆಗ ವಿದ್ಯಾಮಾನ್ಯರ ಮುಂದೆ ಇವರು ಚಂದ್ರಿಕಾ ಓದ್ಕೊಂಡು ಹೋದ್ರು ಅಷ್ಟೇ. ಇವರೇ ಕೆಲವೊಂದು ಕಡೆ ಕೃಷ್ಣ ಅಂತ ಅನ್ಸಿದ ಕಡೆ ಇವರೇ ಅನುವಾದನ ಮಾಡಿಬಿಡ್ತಾ ಇದ್ರು. 2 ತಿಂಗಳು. ಈಗಣ ಭಂಡಾರಕೆರ ಸ್ವಾಮಿಗಳಿದ್ದಾರಲ್ಲ, ಅವರು ಭಾಗವತ ಉಪನ್ಯಾಸ ಮತ್ತೆ ಋಗ್ಭಾಷ್ಯ ಪಾಠವನ್ನ ಭಾಗವತಾಶ್ರಮದಲ್ಲಿ ಇಡಿಸಿದ್ರು 95-96ನೇ ಇಸ್ವಿಯಲ್ಲಿ. ಅವಾಗ ಅದನ್ನ ವಿದ್ಯಾಮಾನ್ಯರಿಗೆ ಹೇಳಿದ್ರು, ಹೀಗೆ ಗೋವಿಂದಾಚಾರ್ಯರನ್ನ ಕರೆಸಿ ನಾನು ಉಪನ್ಯಾಸ ಮಾಡಿಸ್ತಾ ಇದ್ದೇನೆ ಅಂತ. ಆಗ ಕಣ್ಣರಳಿಸಿಕೊಂಡು ನನ್ನ ಹತ್ರ ಅವನು ಚಂದ್ರಿಕಾ ಕೇಳಿದ್ದು, ಆಯೆ ಅಂತ ಅವನು ಅಂತ ಹೇಳ್ತಾ ಇದ್ರು. ಏತು ಬೇಗ ಮುಗಿನು ಗೊತ್ತುಂಡ, ಆಯನೇ ಪೂರ ಅನುವಾದ ಅಂತೆ ಅಂತ ಹೇಳಿ ಬಹಳ ಕಣ್ಣರಳಿಸಿ ಹೇಳಿದ್ರು. ಅವನೇ ಎಲ್ಲ ಅನುವಾದ ಮಾಡ್ತಾನೆ, ನನ್ನನ್ನು ಕೇಳಲೇ ಇಲ್ಲ. ಅಷ್ಟು ಹೆಮ್ಮೆ ನಮ್ಮ ಗುರುಗಳ ಬಗ್ಗೆ ವಿದ್ಯಾಮಾನ್ಯರಿಗೆ. ಅವರು ವ್ಯಾಸತೀರ್ಥರ ತಾತ್ಪರ್ಯ ಚಂದ್ರಿಕಾದ ಸ್ಫೂರ್ತಿಯಿಂದ ಅವರ ಎಲ್ಲಾ ಗ್ರಂಥಗಳಿಗೂ ಚಂದ್ರಿಕಾ ಅಂತಾನೆ ಹೆಸರಿಟ್ರು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಮೊದಲನೇ ಚಂದ್ರಿಕಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರು. ಯಾಕೆಂದ್ರೆ ನಯಚಂದ್ರಿಕಾ ಅನ್ನುವ ಗ್ರಂಥವನ್ನು ಬರೆದಿದ್ದಾರೆ. 2ನೇ ಚಂದ್ರಿಕಾಚಾರ್ಯರು ತ್ರಿವಿಕ್ರಮ ಪಂಡಿತರು, ವ್ಯಾಸತೀರ್ಥರು, ಇಮ್ಮಡಿ ಚಂದ್ರಿಕಾಚಾರ್ಯರು. ಇನ್ನು ನಮ್ಮ ಗುರುಗಳು ಅಂದರೆ ಬನ್ನಂಜೆ ಗೋವಿಂದಾಚಾರ್ಯರು ಮುಮ್ಮಡಿ ಚಂದ್ರಿಕಾಚಾರ್ಯರು ಅಂತ. ಆ ಚಂದ್ರಿಕಾ ಅಂತ ಹೆಸರಿಡ್ಲಿಕ್ಕೆ ಸ್ಫೂರ್ತಿ ತಾತ್ಪರ್ಯ ಚಂದ್ರಿಕಾನೇ. ಆ ತಾತ್ಪರ್ಯ ಚಂದ್ರಿಕಾ ವಿದ್ಯಾಮಾನ್ಯರಿಗೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ಅವರು ಹೋಗುವ 7 ತಿಂಗಳ ಮೊದಲು ಅವರು ಚಂದ್ರಿಕಾ ಈ ಭಾಗವನ್ನ ಪಾರಾಯಣ ಮಾಡ್ತಾ ಇದ್ರು. 2ನೇ ಅಧ್ಯಾಯ 2ನೇ ಪಾದ. ಅದರಲ್ಲಿ ಎಲ್ಲ ದರ್ಶನಗಳ ಹೈರಾರ್ಕಿಯನ್ನ ಹೇಳ್ತಾರೆ. ಯಾವ ಒಂದು ಮತಕ್ಕಿಂತ ಯಾವ ಮತ ಶ್ರೇಷ್ಠ, ಯಾಕೆ, ಮತ್ತೆ ವ್ಯಾಸತೀರ್ಥರ ವೇದವ್ಯಾಸರು ಒಂದು ಸೂತ್ರವನ್ನ ಆರ್ಡರ್ನಲ್ಲಿ ಹೇಳ್ತಾರೆ. ಮೊದಲು ಅವರು ಚಾರ್ವಾಕರನ್ನೆಲ್ಲ ಖಂಡನೆ ಮಾಡೋದು ಸಾಂಖ್ಯರನ್ನ.
ಯಾಕೆ ಮೊದಲು ಚಾರ್ವಾಕವನ್ನಲ್ವ ಖಂಡನೆ ಮಾಡಬೇಕಿದ್ದು? ಎಲ್ಲರೂ ಮೊದಲು ಚಾರ್ವಾಕರನ್ನು ಖಂಡನೆ ಮಾಡ್ತಾರೆ. ಆದರೆ ವೇದವ್ಯಾಸರು ಮೊದಲು ಸಾಂಖ್ಯರನ್ನ ಖಂಡನೆ ಮಾಡಿದ್ರು. ಯಾಕೆ? ಅದಕ್ಕೊಂದು ಕಾರಣ ಹೇಳ್ತಾರೆ ವ್ಯಾಸತೀರ್ಥರು. ಅದು ಅವ್ರ ಸೂಕ್ಷ್ಮ ಅಬ್ಸರ್ವೇಷನ್. ಸೂತ್ರದ ಕ್ರಮ ಹೀಗೆ ಯಾಕೆ ಇದೆ, ಸೂತ್ರದ ಆರ್ಡರ್ ಹೀಗೆ ಯಾಕೆ ಇದೆ ಅಂತ ಹೇಳ್ತಾರೆ. ಇದೊಂದು ಹೇಳಿ ನಾನು ನಿಲ್ಲಿಸ್ಬಿಡ್ತೇನೆ. ವಸ್ತುತಃ ಇದನ್ನ ಸ್ವಲ್ಪ ಮುಂಚೆನೆ ತೆಗೆದುಕೊಳ್ಬೇಕಿತ್ತು. ನಾಳೆ ಒಂದು ಕಡೆ ತಾತ್ಪರ್ಯ ಚಂದ್ರಿಕಾದ ಚಿಂತನೆ ಇದೆ ಬೆಳಗ್ಗೆ. ಆದರೆ ನಾನು ಅಲ್ಲಿ ಹೇಳೋದು ಬೇರೆ ವಿಚಾರಗಳನ್ನು. ಇವತ್ತು ಬೇರೆ ವಿಚಾರ ಹೇಳ್ತೇನೆ, ಅದರಿಂದಾಗಿ ಇದನ್ನು ನಾನು ತೆಗೆದುಕೊಂಡೆ. ಅದು ಎಲ್ಲಿಯೂ ಅಲ್ಲ, ನಮ್ಮ ರವಿ ಪರಿಮಳ ಅವರು ವ್ಯಾಸತೀರ್ಥರ ಬಗ್ಗೆ ಅಲ್ಲಿ ಇಡಿಸಿದ್ದು. ಎಲ್ಲಿ ಅದು ಅದು ಅದೊಂದು ರಾಯಮಠ ಇದೆ, ಅಲ್ಲಿ ಇಡಿಸ್ತಾರೆ. ಪ್ರಾಯ ರೆಕಾರ್ಡ್ ಆಗಿದ್ದನ್ನು ಇಲ್ಲಿ ಹಂಚ್ಕೊಳ್ಬಹುದೇನೋ. ಅಲ್ಲಿ ಬೇರೆ ಹೇಳೋದು, ಇಲ್ಲಿ ಬೇರೆ ಹೇಳ್ತಾ ಇರೋದು. ನೋಡಿ, ಚಾರ್ವಾಕರು ತುರಹಳ್ಳಿ ರಾಯಮಠ, ಚಾರ್ವಾಕರು ವೇದವನ್ನು ಒಪ್ಪೋದಿಲ್ಲ. ಸಾಂಖ್ಯರು ವೇದವನ್ನು ಒಪ್ತಾರೆ. ಆದರೆ ಚಾರ್ವಾಕರಿಗಿಂತ ಸಾಂಖ್ಯರು ಕಡೆನಾ? ನೋಡಿ, ವೇದವ್ಯಾಸರು ಮೊದಲು ಸಾಂಖ್ಯರನ್ನು ಖಂಡನೆ ಮಾಡಿ ಆಮೇಲೆ ಯಾವಾಗಲೂ ಚಾರ್ವಾಕರನ್ನು ಖಂಡನೆ ಮಾಡ್ತಾರೆ ಅಂತ ಆಕ್ಷೇಪ ಬಂದರೆ ಅವರೊಂದು ಮಾತು ಹೇಳ್ತಾರೆ. ಸಾಂಖ್ಯರು ಜೀವನಿಗೆ ಕರ್ತೃತ್ವವೇ ಇಲ್ಲ, ಜೀವನಿಗೆ ಸ್ವತಂತ್ರ ಚಿಂತನೆಯೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಅಟ್ಲೀಸ್ಟ್ ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳುವ ಚಾರ್ವಾಕರಾದರೂ ಬೆಸ್ಟು, ಬೇರೆಯವರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವೇದವ್ಯಾಸರು ಮೊದಲು ಖಂಡನೆ ಮಾಡಿದ್ದು ವ್ಯಾಸತೀರ್ಥರು ಅನಲೈಸ್ ಮಾಡ್ತಾರೆ. ಅಲ್ಲಿ ಒಂದು ಹೈರಾರ್ಕಿ ಇದೆ, ಅದನ್ನು ಇನ್ಯಾವತ್ತಾದರೂ ನೋಡೋಣ. ಬಹಳ ಸೊಗಸಾಗಿ ಇದೆ, ಅದನ್ನ ನಿರೂಪಣೆ ಮಾಡೋಣ. ಇವತ್ತು ಇಷ್ಟು ಸಾಕು. ಇಬ್ಬರ ಹಿರಿಯರ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇದರಿಂದ ದೇವರು ಪ್ರೀತನಾಗಲಿ. ಅವ್ರ ಮೂಲಕ ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿಸಿದ ದೇವರು ನಮಗೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.